ಹೊಸ ಹೆಲ್ಮೆಟ್ಟು ಜಸ್ಟ್ ವ್ಲಾಗಿಂಗೋಸ್ಕರನೇ ನಾನು ತೊಗೊಂಡಿದ್ದು. ಇದರಲ್ಲಿ ಏನಂತಂದರೆ SD ಕ್ಯಾಮಲ್ಲಿ ಕೊಟ್ಟಿಲ್ಲ, ಇದಕ್ಕೆ ಒಂದು ಕೇಸ್ ತೊಗೊಂಡ್ಬಿಟ್ಟು ಕೇಸ್ ಮಾಡಬೇಕು. ಇಲ್ಲಿ ನೋಡ್ಬೋದು, ಹಿಂಗೆ ಲಾಕ್ ಮಾಡಿಬಿಟ್ಟು ದಿಸ್ ಈಸ್ ಮೈ ನ್ಯೂ ಹೆಲ್ಮೆಟ್ ಏನಿದೆಯೋ ಅದು ಬರೀ TRS ಮಾತ್ರ ಇದೆ. ಸೊ ಆ TRS ಕನ್ವರ್ಟಬಲ್, ಸೊ ಅದಕ್ಕೆ ಕರ್ವ್ಡ್ ಇದೆ ನೋಡ್ರಿ. ಇದಾದರೆ ಕಂಫರ್ಟಾಗಿ ಕೂತ್ಕೊಳ್ಳುತ್ತೆ ಇದು. ಆ್ಯಕ್ಚುಲಿ ಇದನ್ನು MC ಐತಲ್ಲ ಆಲ್ರೆಡಿ, ಸೊ ಅದನ್ನು ರಿಮೂವ್ ಮಾಡಿ ನಾನು ಇದಕ್ಕೆ ಪೇಸ್ಟ್ ಮಾಡ್ಕೊತೀವಿ. ನಾನು 2 hours ಇಲ್ಲ, ಫುಲ್ ನೈಟೆಲ್ಲ ಬಿಟ್ಟಿದ್ದೆ ನೋಡಿ, ಫುಲ್ ಗಟ್ಟಿಯಾಗಿ ಅಂಟ್ಕೊಂಡ್ಬಿಟ್ಟೈತೆ. ಮತ್ತೆ ಒಂದು ಕೇಸ್ ತೊಗೊಂಡಿದ್ದೀನಿ. ಈ ಕೇಸ್ ಏನಕ್ಕೆ ಅಂತ ಅಂದರೆ, ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಹೆಲ್ಮೆಟ್ಗೆ ಮೌಂಟ್ ಮಾಡೋದು ಹೆಂಗೆ ಅಂತ ನೋಡೋಣ. ಇಲ್ಲಿ ಮೌಂಟ್ ಮಾಡೋಣ ಅಂದರೆ ಇಲ್ಲಿ ಆಗ್ತಾನೆ ಇಲ್ಲ. ಇದಕ್ಕೆ ಸ್ಟ್ರ್ಯಾಪ್ ಯೂಸ್ ಮಾಡ್ಬೋದು ನಾವು. ಚಿನ್ ಸ್ಟ್ರ್ಯಾಪ್ ಬರುತ್ತೆ ಹೆಲ್ಮೆಟ್ಗೆ, ಗೋಪ್ರೋನ ಅಟ್ಯಾಚ್ ಮಾಡಿಬಿಟ್ಟು ನಾವು ವ್ಲಾಗ್ ಮಾಡ್ಕೊಳ್ಳೋದಕ್ಕೆ. ಸೊ ಇದಕ್ಕೆ ಏನು ಬೇಡ ಅಂತೇಳಿ ನಾನು ಸುಮ್ಮನಾದೆ. ಇನ್ನೊಂದು ವ್ಲಾಗಿಂಗೋಸ್ಕರ ಅಂತಲೇ ಇನ್ನೊಂದು ಹೆಲ್ಮೆಟ್ ತೊಗೊಂಡಿದ್ದೀನಿ. ಆ ಹೆಲ್ಮೆಟ್ನ ತೋರಿಸ್ತೀನಿ. ಅದಕ್ಕೆ ನಾನೀಗ MC ಹಾಕ್ಬಿಟ್ಟು ಪೇಸ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಮುಂಚೆ ಇದು SD ಕ್ಯಾಮ್ 4000 ಯೂಸ್ ಮಾಡ್ತಿದ್ದೆ. ಇದರಲ್ಲಿ ಏನಾಗಿತ್ತು ಅಂತಂದರೆ ಎಕ್ಸ್ಟರ್ನಲ್ ವಾಯ್ಸು ಸಿಗ್ತಿರ್ಲಿಲ್ಲ. ಎಕ್ಸ್ಟರ್ನಲ್ ವಾಯ್ಸ್ ಕನೆಕ್ಟರ್ ಮೈಕ್ ಕನೆಕ್ಟ್ ಮಾಡೋದಕ್ಕೆ ಆಪ್ಷನ್ ಇರಲಿಲ್ಲ ಇದರಲ್ಲಿ. ಆ ರೀಸನ್ಗೆ ನಾನು ಇದನ್ನು ಬೈಕ್ದು ಬ್ಯಾಕ್ಗ್ರೌಂಡ್ ವ್ಯೂ ತೊಗೊಳಕ್ಕೆ, ಇಲ್ಲ ಫ್ರಂಟಲ್ಲಿ ನನ್ನ ಕ್ಯಾಮ್ರಾ, ನನ್ನ GoPro ಮುಂದಕ್ಕೆ ರೆಕಾರ್ಡ್ ಮಾಡ್ತಿದ್ರೆ ಇದು ನನ್ನ ರೆಕಾರ್ಡ್ ಮಾಡೋ ಥರ ಆಪ್ಷನ್ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಸ್ಟ್ಯಾಂಡ್ ಬೈಗೆ ಒಂಥರ ಇದ್ದಂಗೆ, ಬಿಕಾಸ್ ಇದರಲ್ಲೇ ಮಾಡ್ಬೋದು. ಇದರಲ್ಲಿ ಮಾಡಿದ್ರೆ ಏನಂತಂದರೆ ಇದರಲ್ಲಿ ನಮಗೆ ವಾಯ್ಸ್ ಕ್ಲಾರಿಟಿ ಚೆನ್ನಾಗಿ ಸಿಗೋದಿಲ್ಲ. ಸೊ ಆ ರೀಸನ್ಗೆ ಇದರಲ್ಲಿ ನಾವು ವಿತ್ ವಾಯ್ಸ್ ಇರೋದಕ್ಕೆ ಎಕ್ಸ್ಟರ್ನಲ್ ಮೈಕ್ ಹಾಕ್ಕೊಳ್ಳೋಕ್ಕೂ ಆಗೋಲ್ಲ, ನಾವು ಅಷ್ಟು ನೀಟಾಗಿ ಸಿಗೋದು ಇಲ್ಲ ನಮಗಿದು. ನಾವು ಹೊಸ ಹೆಲ್ಮೆಟ್ಟು ಜಸ್ಟ್ ವ್ಲಾಗಿಂಗೋಸ್ಕರನೇ ನಾನು ತೊಗೊಂಡಿದ್ದೆ ಇದನ್ನು. ಹೆಲ್ಮೆಟ್ ಹಿಂಗಿರಲಿ, ಮೌಂಟಿಂಗ್ ಏನೇನು ಕೊಟ್ಟಿದ್ದಾರೆ ನೋಡೋಣ. ದಿಸ್ ಈಸ್ ಮೈ GoPro Hero 9. ಈಗ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡೋಣ. ಒಂದು ಮೌಂಟ್ ಮಾಡಿರೋದಕ್ಕೆ ನಾವು ಸ್ಕ್ರೀವ್ ಹಾಕಿ ಲಾಕ್ ಮಾಡ್ಕೊಳ್ಳೋಕ್ಕೆ ಇದಕ್ಕೆ ಕ್ಯಾಮ್ರಾ ಸೆಟ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಇದಕ್ಕೆ MC ಇನ್ಬಿಲ್ಟ್ ಕೊಟ್ಟಿದ್ದಾರೆ. ಸೊ ನಾನು MC ಇರೋದನ್ನ ಬೇರೆದು ಹಾಕ್ತೀನಿ. MC ಇಲ್ದಿರ ನಾನೇ ಕ್ರಿಯೇಟ್ ಮಾಡಿ MC ತಂದಿದ್ದೀನಿ. ಇದು ಮಿಕ್ಸಪ್ ಮಾಡಬೇಕಾಗುತ್ತೆ. ಮಿಕ್ಸಪ್ ಮಾಡಿ ಇದನ್ನು ಪೇಸ್ಟ್ ಮಾಡಿಕೊಂಡು ಇದು ಮಾಡ್ಕೋಬೇಕು. GoPro Hero 9 ಇದಕ್ಕೆ ಡೈರೆಕ್ಟ್ ಇನ್ಬಿಲ್ಟ್ ಕೊಟ್ಟಿದ್ದಾನೆ, ಇವು ಲಾಕ್ ಸಿಸ್ಟಮ್ ಹೋಲ್ಡ್ ಮಾಡೋದಕ್ಕೆ. ಇದರಲ್ಲಿ ಏನಂತಂದರೆ SD ಕ್ಯಾಮಲ್ಲಿ ಕೊಟ್ಟಿಲ್ಲ, ಇದಕ್ಕೆ ಒಂದು ಕೇಸ್ ತೊಗೊಂಡ್ಬಿಟ್ಟು ಆ ಕೇಸ್ ಜೊತೆ ಇದನ್ನು ಹಾಕ್ಕೋಬೇಕು. ಇದು ನಾನು ಕೇಸ್ ಒಳಗಡೆ ಹಾಕಿರೋದು. ಸೊ ಇದಕ್ಕೇನಿಲ್ಲ, ಡೈರೆಕ್ಟ್ ಹಂಗೆ ಕೊಟ್ಟಿದ್ದಾರೆ. ನೀವು ಎಕ್ಸ್ಟರ್ನಲ್ ಆಗಿ ಹಂಗೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ಬಿಲ್ಟ್ ಹಂಗೆ ಹಾಕ್ಕೊಂಡು ಯೂಸ್ ಮಾಡಿ ಕನೆಕ್ಟ್ ಮಾಡ್ಕೋಬೋದು. ಹಿಂಗಿದೆಯಲ್ಲ ಈ ಸ್ಕ್ರೂ ಇಲ್ಲಿ ಬಿಚ್ಚಬೇಕಾಗತ್ತೆ. ಸ್ಕ್ರೂ ಬಿಚ್ಚಿ ಹಿಂಗೆ ಲಾಕ್ ಮಾಡಬೇಕು. ಇಲ್ಲಿ ನೋಡ್ಬೋದು, ಹಿಂಗೆ ಲಾಕ್ ಮಾಡಿಬಿಟ್ಟು ಇದು ನಮಗೆ ಇದು ಹೆಲ್ಮೆಟ್ಗೆ ಪೇಸ್ಟ್ ಮಾಡೋದಕ್ಕೆ ಏನು ಕೊಟ್ಟಿದ್ದಾರೋ ಅದಕ್ಕೆ ಇದು ಪುಷ್ ಮಾಡಿದ್ರೆ ಸಾಕು, ಟೈಟಾಗಿ ಕೂತ್ಕೊಳ್ಳುತ್ತೆ. ಸೊ ನಾವು ಹೆಂಗೆ ಅಲ್ಲಾಡ್ಸಿದ್ರು ಕಿತ್ತರೂ ಬರೋಲ್ಲ. ಇದು ಆ್ಯಕ್ಚುಲಿ ನೋಡಿರಿ, ಇದು ಎಷ್ಟು ಸ್ಟ್ರಾಂಗ್ ಐತೆ ಅಂದರೆ ನಾನು ಕಿತ್ತರೂ ಬರೋದಿಲ್ಲ. ಒಂದೊಂದು ಸಾರಿ ಇದನ್ನು ಹಿಂಗೆ ಇಟ್ಕೊಂಡು ಕ್ಯಾರಿ ಮಾಡ್ತಿರ್ತೀನಿ, ಆದರೂ ಇದು ಕಿತ್ಕೊಳ್ಳೋದಿಲ್ಲ. ಇದನ್ನು ಸೈಡ್ಗೆ ಇಟ್ಬಿಡೋಣ. ಈಗ MC ರೆಡಿ ಮಾಡೋಣ. ದಿಸ್ ಈಸ್ ಮೈ ನ್ಯೂ ಹೆಲ್ಮೆಟ್. ಇದು ಹೆಂಗಿದೆ ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ನನಗಂತೂ ಸಖತ್ ಇಷ್ಟ ಆಯಿತು. ಇದು ಕಂಫರ್ಟೇ ಆಗಲಿ, ಇದ್ರ ವೆಯ್ಟೇ ಆಗಲಿ, ತುಂಬ ಸೂಪರಾಗೈತೆ. ಸೊ ಇದಕ್ಕೆ ನಾನು ಚಿನ್ ಮೌಂಟ್ ಏನಕ್ಕೆ ಹಾಕೋಕ್ಕೆ ಆಗಲ್ಲ, ಸ್ಟ್ರ್ಯಾಪ್ನ ಹಾಕಲ್ಲ ಅಂತ ಹೇಳಿದ್ದಕ್ಕೆ ಇದೇ ರೀಸನ್. ಇಲ್ಲಿ ಕೆಳಗಡೆ ನೋಡಿ, ಇದಿರೋದ್ರಿಂದ ಸ್ವಲ್ಪ ನಾಯ್ಸ್ ಕ್ಯಾನ್ಸಲೇಷನ್ಗೆ ಸಪೋರ್ಟ್ ಇರುತ್ತೆ. ಇದು ಚಿನ್ ಮೌಂಟ್ ಹಾಕಿದ್ದೀನಿ ಅಂತಂದರೆ ಇದನ್ನು ರಿಮೂವ್ ಮಾಡಿಬಿಡ್ಬೇಕು, ಹಾಕೋಕ್ಕೆ ಬರೋಲ್ಲ. ಇಲ್ಲಾಂದರೆ ಇದನ್ನು ಕಟ್ ಮಾಡಿ ಇಷ್ಟಕ್ಕೆ ಕಟ್ ಮಾಡಿ ಹಾಕಬೇಕಾಗುತ್ತೆ. ಸೊ ಆ ರೀಸನ್ಗೆ ನಾನು MC ಹಾಕಿ ಡೈರೆಕ್ಟ್ ಪೇಸ್ಟ್ ಮಾಡಿನೇ ಯೂಸ್ ಮಾಡ್ತೀನಿ. ಅವ್ರವ್ರ ಕಂಫರ್ಟು. ಇಲ್ಲಿ ಕಟ್ ಮಾಡಿ MC ಬದಲು ನಾವು ಚಿನ್ ಮೌಂಟ್ ಹಾಕ್ಕೊಂಬಿಟ್ಟು ಸ್ಟ್ರ್ಯಾಪ್ನ ಹಾಕ್ಕೊಂಡೆ ಯೂಸ್ ಮಾಡ್ತೀವಿ ಅಂತಂದರೆ ಯೂಸ್ ಮಾಡ್ಬೋದು. ಇದು ನೋಡ್ಬೋದು, ಇದು ಪೇಸ್ಟ್ ಮಾಡೋಕ್ಕೆ ಫುಲ್ಲು ಸ್ಟ್ರೈಟ್ ಆಗಿದೆ, ಸ್ಲೋಪ್ ಆಗಿಲ್ಲ. ಮತ್ತು ಇದು ಸ್ಲೋಪ್ ಇದೆ ನೋಡಿರಿ. ಇದನ್ನು ಆಲ್ರೆಡಿ ಮೈಕ್ ಇನ್ಬಿಲ್ಟ್ ಮಾಡಿಬಿಟ್ಟಿದ್ದೀನಿ. ಏನಕ್ಕೆ ಅಂತಂದರೆ ಇದು ಒಂದು ಮೈಕ್ ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲಿ, ಮೋನೋ AU ಸಮಥಿಂಗ್ ಏನೋ. ಅದೇನಾಯ್ತಂದರೆ ಇದರಲ್ಲಿ
ಎಕ್ಸ್ಟರ್ನಲ್ ಕನೆಕ್ಷನ್ಗೆ ಇದರಲ್ಲಿ ತ್ರೀ ಲೈನ್ಸ್ ಇದೆ ನೋಡ್ರಿ. ಇದು 3 ಲೈನ್ಸ್ ಇರೋದಕ್ಕೆ TRRS ಅಂತಾರೆ, ಬರೀ 2 ಲೈನ್ಸ್ ಇರೋದಕ್ಕೆ TRS ಅಂತಾರೆ. ಇದಕ್ಕೆ ಎಕ್ಸ್ಟರ್ನಲ್ ಮೈಕ್ ಅಡಾಪ್ಟರ್ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಏನಿದೆಯೋ ಅದು ಬರೀ TRS ಮಾತ್ರ ಇದೆ. ಸೊ ಆ TRS ಕನ್ವರ್ಟಬಲ್ ಒಂದು ಪಿನ್ ಬಿಟ್ಟರೆ ಆ ಮೈಕ್ ಅಂತೂ ಇದಕ್ಕೆ ವರ್ಕೇ ಆಗ್ತಿಲ್ಲ. ಸೊ ಆ ರೀಸನ್ಗೆ ಇದು ನಾನು ಡೈರೆಕ್ಟ್ ವ್ಲಾಗಿಂಗ್ ಮೀನ್ಸ್ ಟೆಕ್ ಚಾನಲಲ್ಲಿ ವಾಯ್ಸ್ ಓವರ್ ಮಾಡೋದಕ್ಕೆ ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ವಾಯ್ಸ್ ಕ್ಲಾರಿಟಿನೂ ಚೆನ್ನಾಗಿದೆ. ಸೊ ಆ ರೀಸನ್ಗೆ ಇದನ್ನು ಡೈರೆಕ್ಟ್ ಇನ್ಬಿಲ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ಮೈಕ್ ಇಲ್ಲೇ ಐತೆ ನೋಡ್ರಿ, ಇಲ್ಲಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿದೆ, ನಾನು ಇಲ್ಲಿ ಬೆರಳಿಟ್ಟಿರೋ ಕಡೆ ಐತೆ. ಸೊ ಇದನ್ನು ಇಲ್ಲಿ ನಾನು ಒಂದು ಪ್ಲಾಸ್ಟರ್ ಥರ ಹಾಕ್ಬಿಟ್ಟು ಡೈರೆಕ್ಟು ಫೇಸಿಂದ ಇಲ್ಲಿಗೆ ಡೈರೆಕ್ಟಾಗಿ ಬರೋ ಥರ ಇಲ್ಲಿ ಹಾಕಿದ್ದೀನಿ. ಇದು ವಾಯ್ಸ್ ಕ್ಲಾರಿಟಿ ನೋಡ್ತೀನಿ. ವಾಯ್ಸ್ ಕ್ಲಾರಿಟಿ ಏನಾದರೂ ತುಂಬ ಡಿಸ್ಟರ್ಬೆನ್ಸ್ ಏನಾದ್ರು ಜಾಸ್ತಿ ಇದೆ ಅಂತಂದರೆ ಇಲ್ಲಿ ಸೈಡಲ್ಲಿ ಹಾಕ್ತೀನಿ. ಇಲ್ಲಿ ಈ ಚಿನ್ ಪ್ಯಾಡ್ ಇದೆಯಲ್ಲ, ಈ ಚಿನ್ ಪ್ಯಾಡ್ಗೆ ಅಟ್ಯಾಚ್ ಇರೋ ಥರ ಇಲ್ಲಿ ಸರಿಯಾಗಿ ಹಾಕ್ತೀನಿ. ಸೊ ಆವಾಗ ನನಗೆ ಇನ್ನೂ ಕ್ಲಾರಿಟಿ ಡಿಫ್ರೆನ್ಷಿಯೇಷನ್ ಆಗುತ್ತೆ. ನಾ ಪ್ರೀವಿಯಸ್ ಒಂದು ಈ ಹೆಲ್ಮೆಟಲ್ಲೇ ಮಾಡಿದೆ. ಈ ಹೆಲ್ಮೆಟಲ್ಲಿ ಮಾಡಿದಾಗ ಫುಲ್ ಸೈಡಲ್ಲಿ ಹಾಕ್ಕೊಂಡಿದ್ದೆ. ಒಂದು ಗನ್ ಮೈಕ್ ಥರ ಬರುತ್ತೆ, ಒಂದು 3 ಇಂಚಸ್ದು. ಆ ಗನ್ ಮೈಕ್ನ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ವಾಯ್ಸ್ ಚೆಕ್ ಮಾಡಿದೆ. ವಾಯ್ಸ್ ಚೆನ್ನಾಗಿ ಬಂತು. ಬಟ್ ನಾನೀಗ ಅದು ಗನ್ ಮೈಕ್ನ ಇದರಲ್ಲಿ ಇನ್ಬಿಲ್ಟ್ ಮಾಡೋಕ್ಕೆ ಬರಲ್ಲ. ಇದು ಫುಲ್ ಫಿಕ್ಸೆಡ್ ಮೀನ್ಸ್ ಕಂಫರ್ಟಬಲು. ಸ್ವಲ್ಪನೂ ಒಳಗಡೆ ಗ್ಯಾಪ್ ಇಲ್ದಿರೋ ಥರ ಫುಲ್ ಇದೆ. ಸ್ಪಾಂಜಸ್ ಎಲ್ಲ ಫುಲ್ ಅಂಟ್ಕೊಂಡ್ಬಿಡುತ್ತೆ. ಆ ರೀಸನ್ಗೆ ಇದರಲ್ಲಿ ಏನು ಮಾಡೋಕ್ಕೆ ಬರಲ್ಲ. ನಾನು ಅದಕ್ಕೆ ಸಣ್ಣ ಮೈಕ್ನ ಇನ್ಸ್ಟಾಲ್ ಮಾಡಬೇಕಾಯ್ತು. ನಾನು ಇದು ವಾಯ್ಸ್ ಓವರ್ ಮಾಡೋಕ್ಕೆ ಇಟ್ಕೊಂಡಿದ್ದು ಮೈಕು. ಇಲ್ಲಿ ಇದು ಫುಲ್ ಸ್ಟ್ರೈಟ್ ಇದೆ, ಸ್ವಲ್ಪ ಕರ್ವ್ಡ್ ಇರೋದೇ ಯೂಸ್ ಮಾಡಬೇಕಾಗತ್ತೆ. ಈಗ ನೋಡ್ಬೋದು ಇಲ್ಲಿ ಎಷ್ಟು ಗ್ಯಾಪ್ ಬರ್ತಿದೆ. ಸೊ ಅದಕ್ಕೆ ಕರ್ವ್ಡ್ ಇದೆ ನೋಡ್ರಿ. ಇದಾದರೆ ಕಂಫರ್ಟಾಗಿ ಕೂತ್ಕೊಳ್ಳುತ್ತೆ ಇದು ಆ್ಯಕ್ಚುಲಿ. ಇಲ್ಲಿ ಎಷ್ಟೇ ಪೇಸ್ಟ್ ಮಾಡಿದ್ರೂ ಇದರಲ್ಲಿ ನಾವು ನೋಡ್ಬೋದು, ಆ ಕಡೆ ಇಲ್ಲ ಈ ಕಡೆ ಎದ್ದೇಳ್ತೈತೆ. ಸೊ ಆ ರೀಸನ್ಗೆ ಎಮ್-ಸೀಲ್ ಹಾಕೋದೇ ಬೆಟರ್. ಎಮ್-ಸೀಲ್ ಹಾಕಿದ್ರೆ ಒಂದಿಷ್ಟು ಸೈಜ್ ಬರ್ತದೆ. ಇಷ್ಟು ಸೈಜ್ ಬಂದಾಗ ಅದನ್ನು ಹೆಂಗೆ ಬೇಕಾದ್ರೂ ನಾವು ಕೂರಿಸ್ಕೋಬೋದು. ಈ ಎಮ್-ಸೀಲ್ನ ರೆಡಿ ಮಾಡೋಣ ಬರ್ರಿ. 25 ಗ್ರಾಮ್ ಇದು. ಅಂಗಡಿಯಲ್ಲಿ ತೊಗೊಂಡ್ರೆ ಒಂದು 10 ರೂಪೀಸ್ ಸಿಗುತ್ತೆ. ಇನ್ನೊಂದು 50 ಗ್ರಾಮು ಏನೋ ಇದೆ, ಫ್ಲಿಪ್ಕಾರ್ಟಲ್ಲ ಅಮೆಝಾನಲ್ಲಿ ನೋಡಿದೆ. ಅದು ಬಂದು 30 ರೂಪೀಸ್ ಆಗುತ್ತೆ. ಸೊ ನಿಮಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ತಗೊಳ್ಳಿ. ಇದರಲ್ಲಿ 2 ಕೊಟ್ಟಿರ್ತಾರೆ, 2 ಕಾಂಪೋನೆಂಟ್ಸ್ ಇರುತ್ತೆ. ಎರಡನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಏನಂತಂದರೆ ನೀವು ಸ್ವಲ್ಪ ಯೂಸ್ ಮಾಡ್ತೀನಿ ಅಂತಂದರೆ 2 ಕಾಂಪೋನೆಂಟ್ ಇದೆಯಲ್ಲ, 2ರಲ್ಲಿ ಎಲ್ಲ ಲಿಮಿಟಾಗಿ ತೊಗೋಬೇಕು. ಇದು ಎಷ್ಟು ತೊಗೊಂಡಿದ್ರೆ ಅಷ್ಟೇ ತೊಗೋಬೇಕು. ಸೊ ನಾನು 2 ಫುಲ್ ತೊಗೊತಿದ್ದೀನಿ. ನಾನು ಸ್ವಲ್ಪ ದೊಡ್ಡ ಸೈಜಲ್ಲಿ ಬರಬೇಕು, ಮುಂದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು. ಸೊ ಈಗ ನೀವು 2ನೂ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಇದನ್ನು ನೀವು ಶೇಪ್ ಮಾಡ್ಕೊಳ್ಳಿ, ಎಷ್ಟು ಬೇಕು ಅಂತ, ಯಾವ ಥರ ಬೇಕೋ ಅಷ್ಟು ಆ ಥರ ಶೇಪ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿ ಕರೆಕ್ಟಾಗಿ ಇದು ಓಪನ್ ಮಾಡ್ಕೊಳಕ್ಕೆ ಆಗಬೇಕು ಆ ಥರ ನೋಡ್ಕೊಂಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ಎಮ್-ಸೀಲ್ ಐತಲ್ಲ ಆಲ್ರೆಡಿ, ಸೊ ಅದನ್ನು ರಿಮೂವ್ ಮಾಡಿ ನಾನು ಇದಕ್ಕೆ ಪೇಸ್ಟ್ ಮಾಡ್ಕೊತೀವಿ ನೋಡಿರಿ. ಸೊ ಹಿಂಗೆ ಹಾಕ್ಕೊಂಬಿಟ್ಟು ಈಗ ನೀವು ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ಒಂದು ಸ್ಮಾರ್ಟ್ ಕಾರ್ಡ್ನ ತೊಗೊಳ್ಳಿ, ಯಾವುದಾದ್ರೂ ಒಂದು ತೊಗೊಂಬಿಟ್ಟು ಫಸ್ಟು ಪೊಸಿಷನೇಟ್ ಮಾಡ್ಕೊಳ್ಳಿ. ಇದಕ್ಕೆ ಹೆಂಗೆ ಬೇಕು ಹಂಗೆ ಶೇಪ್ ಮಾಡ್ಕೊಳ್ಳಿ. ಇನ್ನೊಂದು ಸರಿ ನಿಮ್ಗೆ ಎಲ್ಲಿ ಬೇಕು ಹಂಗೆ ಸಿಚುವೇಟ್ ಮಾಡ್ಕೊಳ್ಳಿ. ಐ ಮೀನ್ ಲೊಕೇಶನ್ ಸ್ವಲ್ಪ ಸೊಟ್ಟಪಟ್ಟ ಆಗಿರುತ್ತೆ, ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಳಿ. ಅಂತೂ ಇಂತೂ ಎಮ್-ಸೀಲಿಂದ ಫುಲ್ ಪೇಸ್ಟ್ ಆಯ್ತು ನೋಡಿ, ಫುಲ್ ಗಟ್ಟಿಯಾಗಿದೆ. ನಾನು 2 hours ಇಲ್ಲ, ಫುಲ್ ನೈಟೆಲ್ಲ ಬಿಟ್ಟಿದ್ದೆ ನೋಡಿ, ಫುಲ್ ಗಟ್ಟಿಯಾಗಿ ಅಂಟ್ಕೊಂಡ್ಬಿಟ್ಟೈತೆ. ಸೊ ಈಗ ಕ್ಯಾಮ್ರಾನ ಮೌಂಟ್ ಮಾಡೋಣ. ಇದು ಬಂದು ಅಡಾಪ್ಟರು, ಕನ್ವರ್ಟಬಲ್. ಅಂದರೆ ಈ ಅಡಾಪ್ಟರ್ಗೋಸ್ಕರನೇ ನಾನು ಕ್ಯಾಮ್ರಾನ ಚೇಂಜ್ ಮಾಡಿದೆ. ಈ ಹೇಳಿದ್ನಲ್ಲ SD ಕ್ಯಾಮಲ್ಲಿ ಕನ್ವರ್ಟಬಲ್ ಆಪ್ಷನ್ ಇಲ್ಲ ವಾಯ್ಸು ಅಂತ, ಇದು ವಾಯ್ಸ್ ಕನ್ವರ್ಟರ್ಗೋಸ್ಕರನೇ ಇದನ್ನು ಚೇಂಜ್ ಮಾಡಿದೆ. ಮತ್ತು ಒಂದು ಕೇಸ್ ತೊಗೊಂಡಿದ್ದೀನಿ. ಈ ಕೇಸ್ ಏನಕ್ಕೆ ಅಂತಂದರೆ ಇದನ್ನು ಇಲ್ಲಿ ಡೈರೆಕ್ಟ್ ಇನ್ಸರ್ಟ್ ಮಾಡಿದ್ರೆ ಕಂಫರ್ಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ
ಈಗ ಇದನ್ನು ಸೊ ಹಿಂಗೆ ಕನೆಕ್ಟ್ ಮಾಡಿಬಿಟ್ಟು ಇಲ್ಲಿ ನಮಗೆ ಈಗ ಟಿ ಆರ್ ಎಸ್ ಕನ್ವರ್ಟರ್ ಬೇಕು. ಇಲ್ಲಿ ನೋಡ್ಬೋದು ನೀವು ಟಿ ಆರ್ ಎಸ್ಸು ಬರೀ 2 ಪಿನ್ಸ್ ಇದ್ದರೆ ಮಾತ್ರ ಅದಕ್ಕೆ ಟಿ ಆರ್ ಎಸ್ ಅಂತಾರೆ. 3 ಪಿನ್ಸ್ ಇದ್ದರೆ ಅಂದರೆ 3 ಇರುತ್ತೆ ಈ ಥರ ಬ್ಲ್ಯಾಕು ಅದಕ್ಕೆ TRRS. ಇದು ಕನ್ವರ್ಟಬಲ್ ತುಂಬ ಇಂಪಾರ್ಟೆಂಟ್ ಇದಕ್ಕೆ, ಬಿಕಾಸ್ ಇದಕ್ಕೆ ಟಿ ಆರ್ ಎಸ್ ಮಾತ್ರ ಕೊಟ್ಟಿದ್ದಾರೆ, TRRS ಕೊಟ್ಟಿಲ್ಲ. ಈಗ ಇದನ್ನು ನಮ್ಮ ಮೊಬೈಲ್ ಕನೆಕ್ಟ್ ಮಾಡ್ಕೊಳಕ್ಕೆ ಬರಲ್ಲ, ಇದಕ್ಕೆ ಮಾತ್ರ ಕನೆಕ್ಟ್ ಮಾಡಬೇಕು. ಮೊಬೈಲ್ ಕನೆಕ್ಟ್ ಮಾಡ್ಬೇಕಂದ್ರೆ ಇದನ್ನೇ ನಾವು ಡೈರೆಕ್ಟ್ ಕನೆಕ್ಟ್ ಮಾಡ್ಕೋಬೋದು. ನೋಡಿ ಇದರಲ್ಲಿ 3 ಪಿನ್ಸ್ ಇದೆ, 3 ಡಾಟ್ಸು ಬ್ಲಾಕು 1 2 3. ಇದಕ್ಕೆ TRRS ಅಂತಾರೆ, ಇದಕ್ಕೆ ಬರೀ TRS ಅಂತಾರೆ. ಇದು ಕನ್ವರ್ಟಬಲ್ ತುಂಬ ಇಂಪಾರ್ಟೆಂಟು. ಬಿಟ್ಟು ಹೆಲ್ಮೆಟ್ ಸೆಟ್ ಮಾಡಿ ಈ ಸ್ಕ್ರೂನ ಹಾಕಿ ಇದು ಹೆಂಗೆ ಬೇಕೋ ಹಂಗೆ ನಾವು ಬೆಂಡ್ ಮಾಡ್ಕೋಬೋದು. ಟೈಟ್ ಮಾಡೋಕ್ಕೆ ಮುಂಚೆನೇ ಹೆಂಗೆ ಬೇಕು ಹಂಗೆ ಬೆಂಡ್ ಮಾಡ್ಕೊಳ್ಳಿ. GoPro ಮೌಂಟ್ ಆಗೋಯ್ತು. ಕರೂಡ್ ಇರೋದು ತಗೊಳ್ಳೋಣ. ಇದು ನೋಡ್ಬೋದು, ಇದು ಕರೂಡ್ ಇದೆ ನೋಡ್ರಿ. ಇದನ್ನ ಹಾಕಿದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ಇದು ನೋಡ್ರಿ ಸುಮ್ಮನೆ ಸ್ಟ್ರೈಟ್ ಆಗಿದೆ, ಅದಕ್ಕೆ ಕರೂಡ್ ಇರೋದಾದರೆ ನಮಗೆ ಬೆಂಡ್ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ಕ್ಯಾಮ್ರಾನ ಹಾಕ್ಕೊಂಡು ನೋಡೋಣ ಹೆಂಗೆ ಬರುತ್ತೆ. ಮೌಂಟ್ ಮಾಡಿಕೊಂಡು ನಾವು ಆಫ್ಸೈಡ್ಗಿರೋ ಥರ ಇಟ್ಕೋಬೇಕು. ಇದ್ರ ಆಡಿಯೋ ಸ್ಯಾಂಪಲ್ಲು ಮತ್ತು ಇದ್ರ ವೀಡಿಯೋ ಸ್ಯಾಂಪಲ್ಲು ನಾನು ಆಲ್ರೆಡಿ ವೀಡಿಯೋ ಸ್ಯಾಂಪಲ್ಲು ಒಂದು ಶಾರ್ಟ್ ವೀಡಿಯೋ ಥರ ಹಾಕಿದ್ದೀನಿ, ಅದರಲ್ಲಿ ಬೇಕಾದ್ರೆ ನೋಡ್ಕೋಬೋದು. ಮತ್ತು ಇದ್ರ ವಾಯ್ಸ್ದು ಆಡಿಯೋ. ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಚಿಕ್ಕಬಳ್ಳಾಪುರಕ್ಕೆ ಹೋದ್ಮೇಲೆ ಅಲ್ಲಿಂದ ನಮಗೆ ಒಂದು 6 to 7 ಕಿಲೋಮೀಟರ್ಸ್ ನಿಯರ್ ಇರುತ್ತೆ. ಮೀನ್ಸ್ ಬೆಟ್ಟಗಳ ಮಧ್ಯೆ ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಇದೆ, ಅದರ ಆಪೋಸಿಟ್ ಸ್ವಲ್ಪ ಡೌನ್ಗೆ ಆದಿಯೋಗಿ ಸ್ಟ್ಯಾಚ್ಯೂನ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಬನ್ನಿ.